ಈವ್ ಎಂಡೋಸ್ಕೋಪಿ ಅಂದ್ರೆ ಒಂದು ಹೆಂಗಸು. ಸೊ ಈವ್ ಎಂಡೋಸ್ಕೋಪಿ ಅಂದ್ರೆ ಲೇಡಿ ಸರ್ಜನ್ಸ್ ಮಾಡೋವಂಥ ಒಂದು ಕಾನ್ಫರೆನ್ಸ್, ಇದು ಲೈವ್ ಸರ್ಜರೀಸ್. ನಾವು ಈ ಕಾನ್ಫರೆನ್ಸ್ ಬೆಂಗಳೂರಲ್ಲಿ ITC ಗಾರ್ಡೇನಿಯಲ್ಲಿ 4th, 5th and 6th ಅಕ್ಟೋಬರ್ ಮಾಡ್ತಾ ಇದ್ದೀವಿ. ಇಂಡಿಯಾದ ಎಲ್ಲಾ ಕಡೆಯಿಂದ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರ್ತಾ ಇದ್ದಾರೆ ಟು ಆಪರೇಟ್ ಲೈವ್ ಆನ್ 5th, ಅಂದ್ರೆ 5ನೇ ತಾರೀಕು ಬಂದು ಲೈವ್ ಸರ್ಜರೀಸ್ ಮಾಡ್ತಾ ಇದ್ದಾರೆ. ಇದ್ರ ಇಂಟೆನ್ಷನ್ ಏನು ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ, ಗೈನಕಾಲಜಿಸ್ಟ್ಗೂ, ಆಮೇಲೆ ಹೆಂಗಸರಿಗೆ ಎಂಡೋಸ್ಕೋಪಿಕ್ ಸರ್ಜರಿಯಿಂದ ವುಮೆನ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕೆಂದ್ರೆ ಇದರಿಂದ ತುಂಬಾ ಅಡ್ವಾಂಟೇಜ್. ಸೇಮ್ ವೇ ನಾವು ಗೈನಕಾಲಜಿಸ್ಟ್ ಮೋರ್ ಅಂಡ್ ಮೋರ್ ವುಮೆನ್ ಎಂಡೋಸ್ಕೋಪಿಕ್ ಸರ್ಜನ್ಸ್ ಬರಬೇಕು, ಈ ಫೀಲ್ಡ್ ಅಲ್ಲಿ ಟ್ರೈನ್ ಆಗಬೇಕು ಅನ್ನೋ ಇಂಟೆನ್ಷನ್ ಇಂದ ಇದು 4th ಎಡಿಷನ್ ಆಫ್ ದಿಸ್ ಕಾನ್ಫರೆನ್ಸ್, ಅಂದ್ರೆ 4ನೇ ಸರಿ ನಾವು ಮಾಡ್ತಾ ಇದ್ದೀವಿ ಈ ಕಾನ್ಫರೆನ್ಸ್ ನ. ಇದು ಬೆಂಗಳೂರಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದಿದ್ದು 2ನೇ ಸರಿ. 2022 ಅಲ್ಲೂ ಕೂಡ ಮಾಡಿದ್ವಿ, ಈಗ 2024 ಅಲ್ಲಿ ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್, ಮೆಂಬರ್ ಆಫ್ ಪಾರ್ಲಿಮೆಂಟ್, ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಕಾನ್ಫರೆನ್ಸ್ ನಡೀತಾ ಇರೋದು ITC ಗಾರ್ಡೇನಿಯಾ ಹೋಟೆಲ್ ಅಲ್ಲಿ. ಲೈವ್ ಸರ್ಜರೀಸ್ ಆಗೋದು ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ. ಅಲ್ಲಿ ಸರ್ಜರೀಸ್ ಮಾಡಿ ಇದಕ್ಕೆ ರಿಲೇ ಮಾಡ್ತಾ ಇದೀವಿ ITC ಗಾರ್ಡೇನಿಯಾ. 3 ದಿನ. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ, ಅಂಡ್ ಏನೇ ಆದ್ರೂ ನಿಮ್ಗೆ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಳ್ಳಿ. ಡಾಕ್ಟರ್ ವಿದ್ಯಾ ಭಟ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.